ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ಒಳ್ಳೆಯ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಒಂದು ಸ್ವಿಚ್ ವರ್ಡ್ನ ತಂದಿದ್ದೀನಿ. ಅದು ಏನು ಅಂದರೆ ಮಾಸ್ಟರ್ ಸ್ವಿಚ್ ವರ್ಡ್ ಅಂತ ಕರೆಯಲಾಗಿದೆ ಈ ಒಂದು ಸ್ವಿಚ್ ವರ್ಡ್ನ. ಸೊ ತುಂಬ ಮಹತ್ಕಾರಿಯಾಗಿ ಕೆಲಸ ಮಾಡೋ ಒಂದು ಸ್ವಿಚ್ ವರ್ಡು. ಅದು ಯಾವ ರೀತಿ ಬರೀ ಹಣಕ್ಕಂತಲೇ ಅಲ್ಲ, ನಮ್ಮ ಯಾವುದೇ ಒಂದು ಕಳ್ಕೊಂಡಿರೋ ಶಕ್ತಿನ, ಅಂದರೆ ನಮ್ಮಲ್ಲಿ ತೇಜಸ್ಸಿರುತ್ತೆ, ಅದನ್ನು ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ನಾವು ಒಳ್ಳೆ ಯಶಸ್ವಿಯಾಗಿ ಕೆಲಸ ಮಾಡೋರಾಗಿರ್ತೀವಿ, ಆ ಒಂದು ಶಕ್ತಿಯನ್ನು ನಾವು ಕಳ್ಕೊಂಡಿರ್ತೀವಿ. ಅಥವಾ ಯಾವುದೇ ಒಂದು ಸಂಬಂಧಗಳು ಅಥವಾ ಒಂದು ಸ್ಥಾನವನ್ನು, ಅಂದರೆ ಐಡೆಂಟಿಫೈ ಅಂತ ಹೇಳ್ತೀವಲ್ಲ, ನಮ್ಮ ಒಂದು ಐಡೆಂಟಿಫೈನ ನಾವು ಕಳ್ಕೊಂಡಿರ್ತೀವಿ. ಅದೇ ರೀತಿ ಜೊತೆಗೆ ಇಲ್ಲಿ ಸಂಬಂಧಗಳನ್ನು ಕಳ್ಕೊಂಡಿರ್ತಾರೆ. ಅಂಥದನ್ನಾಗಲಿ ಅಥವಾ ಒಂದು ಅಸ್ತವ್ಯಸ್ತತೆ ಎಲ್ಲ, ಅಂದರೆ ನಮ್ಮ ಒಂದು ನಿವಾಸದಲ್ಲಿ ಏನಾರೇ ಒಂದು ಡಿಸ್ಟರ್ಬೆನ್ಸ್ ಇರೋವಂಥದ್ದನ್ನು, ಅಂದರೆ ನಾವು ಇದಕ್ಕೆ ಮೊದಲು ಪೀಸ್ಫುಲ್ ಆಗಿರೋ ಜೀವನವನ್ನು ನಡೆಸ್ತಾ ಇರ್ತೀವಿ, ಏನಾರೇ ಒಂದು ಡಿಸ್ಟರ್ಬ್ ಎದುರಾಗಿರುತ್ತೆ, ಅಂದರೆ ನಕಾರಾತ್ಮಕವಾಗಿ ನಮಗೆ ಎದುರಾಗೋ ಒಂದು ಸಮಸ್ಯೆಗಳಿಗೆಲ್ಲ ಈ ಒಂದು ಸ್ವಿಚ್ ವರ್ಡ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅದು ಯಾವ ರೀತಿ ಅಂದರೆ, ಇದು ಒಂದು ಅಂಟು ಥರ. ಅಂದರೆ ನಿಮ್ಗೆ ಇಲ್ಲಿ ಏನು ಹೇಳಬೇಕಂದ್ರೆ ಗಮ್ ಥರ ಇದು ಕೆಲಸ ಮಾಡುತ್ತೆ. ಗಮ್ ಅಂದರೆ ಹಾಗಂತ ಇದನ್ನು ಎಲ್ಲಿ ಅಂಟಿಸ್ಬೇಕು ಮೇಡಮ್ ಅಂತ ಕೇಳಬೇಡ್ರಿ. ಈ ಒಂದು ಸ್ವಿಚ್ ವರ್ಡ್ನ ಬಳಸೋದ್ರಿಂದ ನೀವು ಏನು ಕಳ್ಕೊಂಡಿರ್ತೀರೋ ಆ ಒಂದು ಸಂಬಂಧ ಆಗಿರ್ಬೋದು, ಅಥವಾ ಒಂದು ಗೌರವ ಆಗಿರ್ಬೋದು, ನಿಮ್ಮ ಒಂದು ಯಶಸ್ಸು, ಹೆಸರು, ಕಳ್ಕೊಂಡಿರೋ ವಸ್ತುಗಳಿಗೆ ಅಂದರೆ ನಿಮ್ಮ ಸ್ಥಾನಮಾನಗಳಿಗೆ ಈ ಒಂದು ಸ್ವಿಚ್ ವರ್ಡು ತುಂಬ ಒಳ್ಳೆ ರೀತಿ ಯೂಸ್ ಆಗುತ್ತೆ. ಅದನ್ನು ಯಾವ ರೀತಿ ಬಳಸಬೇಕಂದ್ರೆ, ಸೇಮ್ ಅಫಿರ್ಮೇಷನ್ಗೆ ಬೇಕಾಗಿರೋ ಏಕಾಗ್ರತೆ ಎಲ್ಲ ಒಂದೇ, ನಾವು ತಗೊಳ್ಬೇಕಾಗಿರೋ ನಿಯಮಗಳೆಲ್ಲ ಒಂದೇ, ಸ್ವಿಚ್ ವರ್ಡ್ನ ಬಳಸಬೇಕಾಗಿರೋ ರೀತಿ ಎಲ್ಲ ಒಂದೇ. ಆದರೆ ಸಿಚುವೇಶನಿಂದ ಯಾವೊಂದು ವಿಷಯಕ್ಕೆ ನಾವು ಯಾವ ಸ್ವಿಚ್ ವರ್ಡ್ನ ತಗೊತಿದ್ದೀವಿ, ಯಾವ ರೀತಿ ಅದನ್ನು ಹೇಳ್ಕೊಬೇಕು ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಒಟ್ಟಿಗೆ ಅಂದರೆ ಟುಗೆದರ್ ಅನ್ನೋದು ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋ ಮಹತ್ಕರ ಮಾಸ್ಟರ್ ಸ್ವಿಚ್ ವರ್ಡ್ ಅಂತ ಹೇಳ್ಬೋದು. ಅತ್ಯಂತ ಶಕ್ತಿಯುತ ಸ್ವಿಚ್ ವರ್ಡ್ ಆಗಿದೆ ಮತ್ತು ಅದನ್ನು ಅಂಟು ರೀತಿಯಲ್ಲಿ, ಅಂದರೆ ಒಟ್ಟಿಗೆ ಇರಿಸಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಹೇಳಿದ್ನಲ್ಲ ಈಗಾಗಲೇ. ಸೊ ನಾವು ಕಳ್ಕೊಂಡಿರೋ ಒಂದು ಹೆಸರಾಗಿರ್ಬೋದು, ಹೋದ ಅಂತೀವಲ್ಲ ಅದಾಗಿರ್ಬೋದು, ಅಥವಾ ಒಂದು ಯಾವುದೇ, ಅದು ಎಕ್ಸಾಂಪಲ್ ನಿಮಗೆ ಬಿಟ್ಟಿದ್ದು, ಅದಕ್ಕಾಗಿಯೇ ಇದು ಮಾಸ್ಟರ್ ಸ್ವಿಚ್ ವರ್ಡ್ ಆಗಿದೆ. ಇದು ನಮಗೆ ಸಂಘಟಿತರಾಗಲು, ನಾವು ವಾಸಿಸುವ ಜಾಗಗಳ ಅಸ್ತಿತ್ವತೆಯನ್ನು, ಅಂದರೆ ಡಿಸ್ಟರ್ಬೆನ್ಸ್ನ ಸ್ವಚ್ಛಗೊಳಿಸಲು ಮತ್ತು ನಮ್ಮ ಕಳೆದು ಹೋದ ಶಕ್ತಿಯನ್ನು ಮರಳಿ ತರಲು ಸಹಾಯ ಮಾಡುತ್ತದೆ. ವ್ಯೂವರೊಬ್ಬರು ಕೇಳಿದರು, ಸುಮಾರು ನಾನು ಒಳ್ಳೆ ಲೈಫ್ ಲೀಡ್ ಮಾಡ್ತಿದ್ದೆ, ಅಂಥ ಒಂದು ಲೈಫ್ನ ನಾನು ಮತ್ತೆ ಹಿಂಪಡಿಬೇಕು, ಅಥವಾ ನನ್ನ ಒಂದು ಕಳೆದು ಹೋಗಿರೋ ಸಂಬಂಧ, ಅಂದರೆ ಅದು ಒಳ್ಳೆ ರೀತಿಗೆ ಮಾತ್ರ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ ಒಂದು ಸಂಬಂಧವನ್ನು ನಾನು ಮತ್ತೆ ಪಡೆಯಬೇಕು ಅಂತ ಯಾವುದಾರೇ ಒಂದು ಪೂಜೆ ನಿಯಮ ಏನಾರ ಇದೆಯಾ ಅಂತ ಈ ಒಂದು ಸ್ವಿಚ್ ವರ್ಡ್ ಸಹ ಹೆಲ್ಪ್ ಆಗ್ಬೋದು. ಆದರೆ ಕಠಿಣ ನಿಯಮಗಳನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ. 21 ದಿನ ಸತತವಾಗಿ ನೀವು ಈ ಒಂದು ಸ್ವಿಚ್ ವರ್ಡ್ನ ಬಳಸ್ಕೊಂಡು ಪ್ರತಿದಿನ ಸೇಮ್ ಪ್ಲೇಸ್ ತಗೋಬೇಕು. ಸೇಮ್ ಪ್ಲೇಸಲ್ಲಿ ಒಂದು ಮ್ಯಾಟನ್ನು ತಗೊಂಡು ಸೇಮ್ ಟೈಮ್ ಆಯ್ಕೆ ಮಾಡ್ಕೊಬೇಕು. ಸೇಮ್ ಸ್ವಿಚ್ ವರ್ಡ್ನ ತಗೋಬೇಕು. ವಿಷಯ ಸೇಮ್, ಅಂದರೆ ನಿಮ್ಮ ಒಂದು ವಿಶ್ ಸೇಮ್ ಆಗಿರಬೇಕು. ಟುಗೆದರ್ ಅಂತ ಹೇಳಿಕೊಂಡು ಅದರ ಪಕ್ಕದಲ್ಲಿ ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ವಿಶ್, ನಿಮ್ಮ ಆಸೆಗಳು ಏನಿದೆಯೋ ಅದನ್ನು ಹೇಳ್ಕೊಬೇಕು. ಅದು ಹಣಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರೆ, ನನ್ನ ಹತ್ರ ಇಷ್ಟು ಹಣ ಇತ್ತು, ಈಗ ಅದು ನನಗೆ ಬರಬೇಕು ಅಂದರೆ ನನ್ನ ಹತ್ರ ಆ ಹಣ ಯಾವಾಗಲೂ ನನ್ನ ಹತ್ರ ಇರಬೇಕು, ಒಟ್ಟಿಗೆ ಇರಬೇಕು. ನೀವು ಕನ್ನಡದಲ್ಲೇ ಬೇಕಿದ್ರೂ ಹೇಳ್ಕೊಬೋದು. ಒಟ್ಟಿಗೆ ಅನ್ನೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಟುಗೆದರ್ ಅನ್ನೋದು. ಸೊ ನೀವು ಇಂಗ್ಲೀಷಲ್ಲಿ ಬೇಕಿದ್ರೂ ಹೇಳ್ಕೊಬೋದು, ಕನ್ನಡದಲ್ಲಿ ಬೇಕಿದ್ರೂ ಈ ಒಂದು ಸ್ವಿಚ್ ವರ್ಡ್ನ ಬಳಸ್ಕೋಬೋದು. ಚೆನ್ನಾಗಿ ರಿಸಲ್ಟ್ ಕೊಡೋ ಒಂದು ಸ್ವಿಚ್ ವರ್ಡ್ ಇದಾಗಿದೆ. ಹಣ ಅಂತಲೇ ಲೈಫ್ ಅಲ್ವಲ್ಲ. ಸೊ ಎಲ್ಲದಕ್ಕೂ ಈ ಒಂದು ಟುಗೆದರ್ ಅನ್ನೋ ಒಂದು ಸ್ವಿಚ್ ವರ್ಡ್ ಮಹತ್ಕಾರಿಯಾಗಿ ಕೆಲಸ ಮಾಡುತ್ತದೆ. ಹೆಸರಿಗೆ, ಸಂಬಂಧಕ್ಕೆ, ಉಳ್ಕೊಳ್ಳೋದಕ್ಕೆ ಈ ಒಂದು ಟುಗೆದರ್ ಸ್ವಿಚ್ ವರ್ಡ್ನ ಬಳಸಲಾಗ್ತದೆ. ಸೊ 21 ದಿನ ಸತತವಾಗಿ ಮಾಡಬೇಕು. ಎಷ್ಟು ದಿನ ಹೇಳ್ಕೊಬೇಕು ಅನ್ನೋ ಒಂದು ಡೌಟ್ ಬಂದಿರ್ಬೋದು. ಸೇಮ್ 51 ಟೈಮ್ಸ್ ಹೇಳ್ಕೊಬೇಕು ಸ್ವಿಚ್ ವರ್ಡ್ನ. ನಿಮ್ಮ ಒಂದು ವಿಶ್ ಆ್ಯಡ್ ಮಾಡಿ 51 ಟೈಮ್ಸ್ ಬೇಕಿದ್ದರೂ ಬರ್ಕೋಬಹುದು. ನೀವು ಇದಕ್ಕಂತಲೇ ಒಂದು ಬುಕ್ ಇಟ್ಕೊಂಡ್ಬಿಟ್ರೆ 21 ದಿನ ಸತತ 21 ದಿನ 51 ಸಲ ಬರಿತಾ ಇರಬಹುದು, ಅಥವಾ ಹೇಳ್ಕೊತಾ ಇರಬಹುದು. ಹೇಳ್ಕೊಳ್ಳೋಕ್ಕಾಗದೇ ಇರೋರು ಬರೀಬಹುದು, ಸ್ಮರಣೆ ಮಾಡ್ಕೋಬಹುದು. ನಿಮ್ಮ ಒಂದು ವಿಶ್ ಚೆನ್ನಾಗಿ ಈಡೇರಬೇಕು ಅಂದರೆ ನೀವು ಜೋರಾಗಿ ಸಹ ಹೇಳ್ಕೋಬಹುದು. ಇಲ್ಲಿ ಜೋರಾಗಿ ಹೇಳ್ಕೋಬೇಕಂದ್ರೆ ನಿಮಗೆ ಅದಕ್ಕೆ ಸೂಟಬಲ್ ಪ್ಲೇಸ್ನ ಚೂಸ್ ಮಾಡ್ಕೊಬೇಕು. ಯಾವುದೇ ಒಂದು ರೀತಿ ಡಿಸ್ಟರ್ಬ್ ಇಲ್ಲದೆ ಇರೋ ಒಂದು ರೂಮು ಅಥವಾ ಒಂದು
ಮೆಡಿಟೇಷನ್ ಹಾಲ್ ಅಂತಲೇ ಹೇಳ್ಬೋದು. ನೀವೊಬ್ಬರೇ ಮೆಡಿಟೇಷನ್ ಮಾಡೋ ಒಂದು ಜಾಗ ಆಗಿರಬೇಕಾಗುತ್ತೆ. ಅಂಥ ಒಂದು ಪ್ಲೇಸ್ನ ಆಯ್ಕೆ ಮಾಡಿಕೊಂಡು ಈ ಸ್ವಿಚ್ ವರ್ಡ್ನ ಉಚ್ಚಾರಣೆ ಮಾಡಿ, ಜೊತೆಗೆ ನಿಮ್ಮ ವಿಶ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಟುಗೆದರ್ ಅಂತ ಹೇಳಿಬಿಟ್ಟು ಅದರ ಪಕ್ಕದಲ್ಲಿ ನಿಮ್ಮ ವಿಶ್ ಏನಾಗಿದೆ ಅದನ್ನು ಮೆನ್ಷನ್ ಮಾಡಿ ಫುಲ್ ಸೆಂಟೆನ್ಸ್ನ ಹೇಳ್ಕೊಬೇಕು. ಈ ರೀತಿ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. 21 ದಿನ ಮಾಡಲೇಬೇಕು. ಯಾವತ್ತು ಬೇಕಿದ್ರೂ ಸ್ಟಾರ್ಟ್ ಮಾಡ್ಬೋದು, ಆದರೆ ಒಳ್ಳೆ ಟೈಮ್ ನೋಡ್ಕೊಳ್ಳಿ. ಸೇಮ್ ರಿಪೀಟ್ ಆಗಬೇಕು, ಸೇಮ್ ಟೈಮ್ ರಿಪೀಟ್ ಆಗಬೇಕು, ಎವ್ರಿಡೇ ಸೇಮ್ ಪ್ಲೇಸ್ ರಿಪೀಟ್ ಆಗಬೇಕು. ಈ ರೀತಿ ಒಂದು ಪಾಲನೆ ಮಾಡಿದ್ರೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಳ್ಳೆ ಸ್ವಿಚ್ ವರ್ಡ್ ಇದಾಗಿದೆ, ಬಳಸಿ ನೋಡಿರಿ, ರಿಸಲ್ಟ್ ಪಡೀರಿ.